ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ದಸರಾ ರಜೆಯಲ್ಲಿ ನಮಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಇತ್ತಲ್ಲ, ನೀವೇ ಎಲ್ಲರೂ ನೋಡಿದ್ದೀರಲ್ವ. ನಮಗೆಲ್ಲ ಎಷ್ಟೊಂದು ಒತ್ತಡ ಇತ್ತು, ನಾವೆಲ್ಲರೂ ಟೀಚರ್ಸು. ಸೊ ಹಾಗಾಗಿ ನಮ್ಮ ಮಕ್ಕಳು ಹಾಸ್ಟೆಲಿಂದ ಬಂದಿದ್ದರು. ನೋಡಿ, ಇಲ್ಲಿ ಕಾಣಿಸ್ತಿದ್ದಾರಲ್ಲ, ಇಬ್ಬರು ದೊಡ್ಡ ಮಕ್ಕಳು 8th ಸ್ಟ್ಯಾಂಡರ್ಡು, ಇಲ್ಲೇ JNV ಕನಕಪುರದಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಸೊ ಇವ್ರನ್ನ ಎಲ್ಲಾದರೂ ಒಂದಿನಾದರೂ ಹೊರಗಡೆ ಕರ್ಕೊಂಡು ಹೋಗೋಣ, ಬೇಜಾರು ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ಮಾತಾಡಿಕೊಂಡು SRS ಬೆಟ್ಟವನ್ನು ಆಯ್ಕೆ ಮಾಡ್ಕೊಂಡ್ವಿ. ಇದು ನಮ್ಮ ಚನ್ನಪಟ್ಟಣದಿಂದ ಒಂದು 23 ಕಿಲೋಮೀಟ್ರ್ ಆಗುತ್ತೆ. ಕನಕಪುರಕ್ಕೆ ತುಂಬ ನಿಯರ್ ಇದೆ. ಅದೇ ರೀತಿ ರಾಮನಗರದಿಂದನೂ ಸಹ ಒಂದು 16 ಕಿಲೋಮೀಟ್ರು, ಬೆಂಗಳೂರಿಂದ ಒಂದು 55 ಅಥವಾ 60 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವೆಲ್ಲರೂ ಮಾತಾಡಿಕೊಂಡು ಎಲ್ಲರೂ ರೆಡಿಯಾಗಿ ಎಲ್ಲರೂ ಸಹ ಸ್ಕೂಟಿನಲ್ಲೇ, ಗಾಡಿನಲ್ಲೇ ನಾವು ಇಲ್ಲೇ ಕಟ್ ರೂಟ್, ಚನ್ನಪಟ್ಟಣದಿಂದ ಕಟ್ ರೂಟನ್ನು ಇಟ್ಕೊಂಡು ಮ್ಯಾಪ್ ಹಾಕ್ಕೊಂಡು ಮತ್ತು ಮಧ್ಯೆ ಕೇಳಿಕೊಂಡು ನಾವು ಒಂದು 40 ನಿಮಿಷದಲ್ಲೇ ಸ್ವಲ್ಪ ಬೇಗನೆ ಓಡಿಸ್ತೀವಿ. ಎಲ್ಲರೂ ಗಾಡಿ ಓಡಿಸೋದ್ರಲ್ಲಿ ತುಂಬ ಫಾಸ್ಟ್ ಇದ್ದೀವಿ. ಸೊ ಹಾಗಾಗಿ ಬೇಗ ಹೋದ್ವಿ. ಸೊ ಅಲ್ಲಿ ಗಾಡಿಯನ್ನು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟು ನಾವು ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲೇ ದೇವಸ್ಥಾನಗಳು ಸಿಗುತ್ತೆ. ಸೊ ಹಂಗಾಗಿ ಒಂದು 500 ಮೀಟರ್ ಸ್ಟ್ರೈಟ್ ರೋಡಲ್ಲಿ ನಡ್ಕೊಂಡು ಹೋಗಿ ಆಮೇಲೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಅಲ್ಲಿ ನಾವು ಹೋದ ದಿನ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ, ಅಂದರೆ ಬಿಸಿಲಿಗಿಂತ ಸ್ವಲ್ಪ ಮೋಡನೇ ಜಾಸ್ತಿ ಇತ್ತು ಅನಿಸುತ್ತೆ. ಇದು ನಮ್ಮ ಲಕ್ ಅಂತ ಅನ್ಕೋಬೇಕು. ಆದರೂ ಸಹ ಬಿಸಿಲಿದ್ರೂ ಸಹ ಏನೂ ತೊಂದರೆ ಇಲ್ಲ, ಏಕೆಂದರೆ ಮೇಲ್ಗಡೆ ರೂಫ್ಗೆ ಸೀಟನ್ನು ಹಾಕಿದ್ದಾರೆ. ಸೊ ಮಳೆ ಬಂದರೂ ಏನೂ ತೊಂದರೆ ಆಗಲ್ಲ, ಬಿಸಿಲಿದ್ರೂ ಸಹ ಏನೂ ಭಕ್ತರಿಗೆ ತೊಂದರೆ ಆಗಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಸಹ ತುಂಬ ಖುಷಿಯಿಂದ ತುಂಬ ಬೇಗನೆ ಬೆಟ್ಟವನ್ನು ಹತ್ತಿದ್ವಿ. ಏನು ಜಾಸ್ತಿ ಲಾಂಗ್ ಇಲ್ಲ, ಪರವಾಗಿಲ್ಲ, ಸ್ವಲ್ಪ ಕಡ್ದಾಗಿದೆ. ಸೊ ಹತ್ತಿದ್ವಿ. ಆಗ ಬೆಟ್ಟದ ಮೇಲೆ ನಿಂತ್ಕೊಂಡು ಅದು ಸುತ್ತ ವೀವ್ನ ನೋಡಿದಾಗ ಮಕ್ಕಳಂತೂ ತುಂಬ ಖುಷಿಪಟ್ಟು, ಬಂದರೋ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ನೋಡೋರಂತೆ, ಬಂದರೋ ಅಂತ ಹೇಳಿದ್ರು ಬರ್ತಾ ಇರಲಿಲ್ಲ. ನಾವು ಹೇಳ್ಕೊಂಡು ನಾವು ದೇವರ ದರ್ಶನವನ್ನು ಮಾಡಬೇಕು, ಫಸ್ಟು ದೇವರ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ಮಕ್ಕಳನ್ನ ನಾವೇನು ಮಾಡಿದ್ವಿ, ಸ್ವಲ್ಪ ಹತ್ತಾದ್ಮೇಲೆ ಮತ್ತೆ ಕೆಳಗಡೆ ಒಂದು 20-25 ಮೆಟ್ಲಷ್ಟು ಕೆಳಗಡೆ ಇಳಿಬೇಕು. ಇಳಿದಾದ್ಮೇಲೆ ಅದು ಸಿದ್ದೇಶ್ವರ, ರೇವಣ ಸಿದ್ದೇಶ್ವರ ದೇವರು ಒಂದು ಗುಹೆಯ ಒಳಗಡೆ ಇದೆ. ಆ ಬಂಡೆಯ ಒಳಗಡೆ ಅದು ದೇವರನ್ನು ಕೊಡ್ತಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನಾವೆಲ್ಲರೂ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ನಾವು ಬಂದು ಒಂದು 2 ನಿಮಿಷ ಅಲ್ಲಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ, ಆಗ ನಮಗೆ ನಮ್ಮ ಹಿರಿಯರು ತುಂಬ ಜಾಸ್ತಿ ಇದ್ದಾರೆ ಅಲ್ಲಿ ಆ ಬೆಟ್ಟದಲ್ಲಿ. ಏಕೆಂದರೆ ಮಂಗಗಳು, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಗಾಡಿನ ಪಾರ್ಕಿಂಗ್ ಮಾಡೋತ್ತವಿಂದ ನಾವು ವಾಪಸ್ ಗಾಡಿ ತೊಗೊಂಡು ಬರೋವರೆಗೂ ಸಹ ನಮ್ಮನ್ನು ಕಾಯ್ತಾ ಇರ್ತವೆ ಕಾವಲಾಗಿ. ಯಾಕಂತ ಅಂದರೆ ನಮಗೇನಾದರೂ ತಿಂಡಿ ಸಿಗುತ್ತೆ ಅನ್ನೋದು ಆ ಮಂಗಗಳ ಒಂದು ನಿರೀಕ್ಷೆ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಜೊತೆ ಪಾಪ ಯಾರೋ ಕಾಲೇಜ್ ಮಕ್ಕಳು ಕೂಡ ಹತ್ತುತ್ತಾ ಇದ್ರು. ಅವರು ತಲೆಯಲ್ಲಿ ಮಲ್ಲೆ ಹೂ ಮುಡ್ದಿದ್ರು, ಅದನ್ನು ಕೂಡ ಕಿತ್ಕೊಂಡು ತಿನ್ಕೋತಾ ಇದ್ದೋ. ಆ ಮಕ್ಕಳು ತುಂಬ ಹೆದರುತ್ತಾ ಇದ್ದೋ, ಏನು ಮಾಡುತ್ತೋ ಅಂತ ಹೇಳಿ ಹೆದರುತ್ತಾ ಇದ್ದೋ. ಸೊ ಅಷ್ಟು ಅವು ತುಂಬ ಹುಷಾರಾಗಿದ್ದಾವೆ ಈಗಿನ ಮಂಗಗಳು ಅಂತ ಹೇಳ್ಬೋದು. ನಾವು ಸಹ ದೇವಸ್ಥಾನದ ಹತ್ರ ಹಾಗೆ ಕುತ್ಕೊಂಡಾಗ ನನ್ನ ಮಗ ಚಿಕ್ಕವನು ಬಿಸ್ಕೆಟ್ ಬೇಕೇ ಬೇಕು, ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದಾಗ ತೆಗ್ದು ನಾವೆಲ್ಲ ಒಂದೊಂದು ಫಾಸ್ಟಾಗಿ ತಿನ್ಕೊಂಡ್ವಿ. ಆದರೂ ಸಹ ಅವು ಅದರ ಸ್ಮೆಲ್ಗೆ, ಕವರ್ ಸ್ಮೆಲ್ಗೆ ಬಂದು ಕುತ್ಕೊಂಡು ನಮಗೆ ಭಯ ಆಯಿತು ಹಾಕೋಕ್ಕೆ. ಒಂದನ್ನು ಹಾಕಿದ್ರೆ ಎಲ್ಲ ನಮ್ಮನ್ನೇ ಫಾಲೋ ಮಾಡ್ತೇವೆ ಅಂತೇಳಿ ನಾವು ಏನೂ ಹಾಕೋಕ್ಕೆ ಹೋಗಲಿಲ್ಲ. ಭಯದಿಂದ ನಾವು ಮೇಲ್ಗಡೆ ಬಂದ್ವಿ. ಮಕ್ಕಳಂತೂ ಸುತ್ತಮುತ್ತ ಎಲ್ಲ ಓಡಾಡಿದ್ರು. ಯಾವುದೋ ಒಂದು ಶಾಲೆಯಿಂದ ಮಕ್ಕಳನ್ನು ಸಹ ಒನ್ ಡೇ ಪಿಕ್ನಿಕ್ಗೆ ಇದೇ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದರು. ನಮ್ಮ ಮಕ್ಕಳಂತೂ ಅಲ್ಲಿ ಮೆಟ್ಲಲ್ದೇ ಸ್ವಲ್ಪ ಕಡಿದಾಗಿದೆ ಬೆಟ್ಟ, ಅಲ್ಲಿ ಆದರೂ ಸಹ ಮಕ್ಕಳು ಹೆದರಿಕೊಳ್ದೇ ಅಲ್ಲಿಗೂ ಹೋಗಿ ಕುತ್ಕೊಂಡು ಫೋಟೋ ತಗೊಂಡು, ಮತ್ತು ಆ ಬೆಟ್ಟದ ಕೆಳಗಡೆ ಒಂದು ರೆಸಾರ್ಟ್ ಕೂಡ ಇದೆ. ಅದು ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತೇಳಿ, ಅದರ ವ್ಯೂ ಕೂಡ ಮೇಲಿಂದ ಕಾಣಿಸ್ತಾ ಇತ್ತು. ಸುತ್ತ ಕೆರೆ, ಅದು ನೋಡೋದಕ್ಕೆ ಒಂಥರ ಚೆಂದ ಇತ್ತು, ಏಕೆಂದರೆ ಮೋಡ ಇರೋದ್ರಿಂದ. ಸೊ ನಾವು ಒಂದು 10-20 ನಿಮಿಷಗಳ ಕಾಲ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬಂದ್ವಿ. ನೋಡಿ, ನೀವು ಕೂಡ ಒಂದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮ್ಸೆ ಹೋಗಿ ಬರ್ಬೋದು. ಇದರಿಂದ ನಮಗೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ರೇವಣ ಸಿದ್ದೇಶ್ವರನ ಒಂದು ದರ್ಶನವನ್ನು ಪಡ್ಕೊಂಡಂಗಾಗತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ವಾಪಸ್ಸು ಬೆಟ್ಟವನ್ನು ಮೆಟ್ಲಲ್ಲೇ ಇಳ್ಕೊಂಡು ಬಂದುಬಿಟ್ಟು ಮತ್ತೆ ನಾವು ಸ್ವಲ್ಪ ಸೌತೆಕಾಯಿ, ಮಕ್ಳಿಗೆ ಏನೇನು ಬೇಕು ತಿಂಡಿ ನೀರು ಎಲ್ಲ ಕೆಳಗಡೆ ಕೊಡಿಸ್ಕೊಂಡು ತಿನ್ಕೊಂಡು ಮತ್ತೆ ನಾವು ಗಾಡಿಯಿಂದ
ಅನ್ನ ಪ್ರಸಾದದ ಹತ್ರ ಹೋದ್ವಿ. ಅಲ್ಲಿ ಊಟ ಇತ್ತು. ಪಾಯಸ ಮತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಮಕ್ಕಳು ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಗಾಡಿಯಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಒಂದಿನ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ನಿಮಗೂ ಫ್ರೀ ಇದ್ದರೆ ನೀವು ಸಹ ಪ್ಲ್ಯಾನ್ ಮಾಡಿಕೊಂಡು ಒಂದಿನ SRS ಬೆಟ್ಟಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್, ಚೆನ್ನಾಗಿದೆ. ನಮಸ್ಕಾರ.